12ವರೆಗೆ ಫೋನ್ ಹಚ್ಚಿದ್ದ ನನಗೆ. 12ವರೆಗೆ ಹಚ್ಚಿ ಒಳ್ಳೆ ಪಾಪ ಆರಾಮದನಿ ಎಲ್ಲ ಊಟ ಆಗೈತಿ ಅವ ಕೇಳಿದ. ಅವ್ರ ಮಮ್ಮಿ ಕೂಡ ಮಾತಾಡಿದ. ಹೊಳ್ಳಿ 1ವರೆಗೆ ಹಚ್ತಾನಿಂದ. ಆಯ್ತು ಹಚ್ಪಂಗಾರ ಮತ್ತು ಕರ್ಯಾಕೆ ಬರಲೇನೆ, ಮುಂದಿನ ಸಂಡೇ ಬರುವಂತೆ ಪಾಪ ಅಂತಂದ. ಹಂಗಾರೆ ಮುಂದಿನ ಸಂಡೇ ಹೋಗಿ ಕರ್ಕೊಂಬರ್ಬೇಕಂತ ಸುಮ್ಮನಾದ್ವಿ. ಹೊಳ್ಳಿ 1:30 2 ಗಂಟೆಗೆ ಹಚ್ತಾನಿಂದಿದ್ದ. ಹಚ್ತಾನು ಹಿಡ್ದು ಅವ್ರು ವಾರ್ಡನ್ ನಂಬರ್ ಬಂತು ನನಗೆ. ವಾರ್ಡನ್ ನಂಬರ್ ಬರೋಣಂತಲೇ ಅವನ್ನ ಮಾಡ್ಯಾಗ ಹೇಳಪ್ಪ ಅನ್ನೋ ಹುಡ್ದ ಅವ, ಇಲ್ಲ ನಿಮ್ಮ ಹುಡುಗಗೆ ಆರಾಮಿಲ್ಲ ದೌಡ್ ಬರ್ರಿ ನೀವು ಅನ್ನೋಂತಲೇ. ಎಲ್ಲಿ ಬರ್ಬೇಕು ರೀ, ಹಾಸ್ಪಿಟ್ಲ್ ಹೆಸರು ಹೇಳಲಿಲ್ಲ ಅವರು. ನಾ ಹಂಗೆ ಅರ್ಜೆಂಟ್ ಅರ್ಬೇಕು ಅನ್ನೋ ಹಂಗೆ ಬಿಟ್ಟು ಮತ್ತು ಗಾಡ್ಯಾಗ ಹತ್ತಿದ್ದೀನಿ. ಮತ್ತೆ ಹಚ್ಚೀನಿ, ಎಲ್ಲಿ ಹೇಳ್ರಿ ಸರ್ ಎಲ್ಲಿ ಬರಬೇಕು. ಮತ್ತು ಇಲ್ಲ ಬರ್ರಿ ನೀವು ಹೇಳ್ತಿದ್ದ ಆಡಕ್ಕೆ ಬರ್ಬೇಕನ್ನು. ಹೊಳ್ಳಿ ನಾ ಗಾಡಿ ಹೊಡ್ಯಾತೀನಿ, ಮತ್ತೊಮ್ಮೆ ಫೋನ್ ಹಚ್ಚೋಕೆ ಎಲ್ಲಿ ಬರಬೇಕು ಅಂತೀನಿಲ್ಲ. ನಿಮ್ಮ ಹುಡುಗ ಕೊಳ್ಳಿಗೆ ವಸ್ತ್ರ ಸುತ್ತಕೊಂಡಿದ್ದ, ಇದಾಗೈತಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಬಂದೇವಿ ಅಂತಂದ್ರು. ಗೌರ್ಮೆಂಟ್ ಹಾಸ್ಪಿಟಲ್ ಸರ್ ಮತ್ತು ಮಾತಾಡ್ತಾನಂತಂದ್ರಿ ನೀವು ಗಾಡಿಯಾಗಿದ್ದಾಗ, ಕೊಡ್ರಿ ಅವ್ನ ಕೈಯಾಗ ಗಾಡಿ ಅಂದ್ರೆ ಹಿಂದೆ ಗಾಡಿಗೆ ಅದೇನ ಅಂತ ನಾವ್ರಿ ಅವ ವಾರ್ಡನ್ನು. ಅವ್ನ ಕೈಯಾಗ ಕೊಡ್ರಿ ಹಂಗಾರನ್ನೇ. ಇಲ್ಲ ನಾ ಹಿಂದಿನ ಗಾಡಿ ಒಳಗದನಿ. ಮತ್ತು ಹಿಂದಿನ ಗಾಡಿ ಒಳಗಿದ್ರೆ ಆರಾಮದಾನಿಲ್ಲ ರೀ ಅಂತ ಕೇಳಿ. ಇಲ್ಲ ಆರಾಮದಾನು, ಹಂಗಾರೆ ಮಾತಾಡ್ತಾನಿಲ್ಲ ಅಂತ. ಇಲ್ಲ ಪ್ರಜ್ಞೆ ಇಲ್ಲ ಅಂತಂದ್ರು. ಪ್ರಜ್ಞೆ ಇಲ್ಲ, ಅದಕ್ಕೆ ಇಮಿಡಿಯೇಟ್ ಒಯ್ಯಾಕತ್ತೇವೆ ಅಂತಂದ್ರು. ಇಲ್ಲಿ ಹೊಳ್ಳಿ ಬರ್ಬಿಡ್ದು ಇಲ್ಲಿ ಬಂದೇವಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ನಂತಲೇ ನಮಗೆ ಸಡನ್ಲಿ ಇದಾಯ್ತು. ಅವಾಗ ಎಲ್ಲ ಹುಡುಗರು ಮೊನ್ನೆ ಒಂದು ಹುಡುಗ ನ್ಯಾಯ ಮಾಡಿದ್ದ. ಈಗ ಇವತ್ತೆಲ್ಲ ಅವಾಗೆಲ್ಲ ಇಲ್ಲೇ ಚೂರ್ಕೊಂಡಾರ್ರಿ. ಇಲ್ಲಿ ತಲೆ ಅದಾವು. ಒಟ್ಟು ಏನೋ ಇದು ಆಡಳಿತ ಮಂಡಳಿ ಮ್ಯಾಗಾತು. ಅವು ಹುಡುಗರು ಒಟ್ಟು ಏನೋ ಮಾಡಿ ಅವನ್ನ ಇದನ್ನು ಮಾಡ್ಯಾರು. ಅವೇನು ಸುಸೈಡ್ ಮಾಡ್ಕೊತ ಹುಡುಗಲ್ಲ, ಒಟ್ಟು ಏನೋ ಮಾಡಿ ಅವ್ನು ಬಡದ ಇದನ್ನು ಕೊಂದರು. ಅವ್ರ ಮ್ಯಾಗ ಕ್ರಮ ತಗೋಬೇಕಂತ ನಮ್ಮ ಇದು. ಇನ್ನೊಂದು ಅದು 3 ಫ್ಲೋರ್ ಇದೆ. 2nd ಫ್ಲೋರ್ನಾಗ ಇವದಾನು. ಅವ 3ನೇ ಫ್ಲೋರ್ಗೆ ಹೆಂಗೆ ಹೋಗ್ಕಾನು ಅಲ್ಲಿ ಹೋಗ್ಯಾನ ಅಂತ ಹೇಳ್ತಾರೆ ಅವರು ಹೋಗಿ ಕೇಳಿರ. 2nd ಫ್ಲೋರ್ ಒಳಗೆ ಎಲ್ಲ ಅದಾವ, ಅಲ್ಲಿ ಟಾಯ್ಲೆಟು ಬಾತ್ರೂಮು ಎಲ್ಲ ಇದಾವೆ. ಅಲ್ಲಿ ಬಿಟ್ಟು ಮ್ಯಾಗ ಹೆಂಗೆ ಹೋಗ್ಕಾನವ. ಆಡಳಿತ ಮಂಡಳಿ ಆತು, ವಾರ್ಡನ್ ಆತು, ಏನೋ ಮಾಡಿ ಅಷ್ಟು ಹುಡುಗರು ಕೂಡ ಏನಾರು ಹಿಡಿದು ಹಿಂಗೆ ಬಡ್ದಿರ್ಬೇಕು. ಅಲ್ರಿ, 2 ಕಡೆ ವಸ್ತ್ರ ಹಾಕೊಂಡ್ರ ಹುಡುಗಗ ಸಾಲ್ ತಿರ್ಕಿಲ್ರಿ, ಅದ್ರಲ್ಲೇ ಉರ್ಲೆ ಹೆಂಗ ಹಾಕೋತಾನ್ರಿ ಅವ. ಹೇಳ್ರಿ ನೀವು, ಅದ್ರ ಐಟಮರ ಬೇಕಲ್ರಿ ಅಲ್ಲಿ ಹಾಕೊಳ್ಳು ಅಂತಾವ್. ಹಿಂಗ ಈಚಕ ವಸ್ತ್ರ ಹಾಕೊಂಡ್ ಹುಡುಗ ಸಾಲ್ ತಿರ್ಕಿಲ್ರಿ ಅಂತ ಹುಡುಗ ಐತ್ರಿ. ಅದ ಅಷ್ಟು ವೇಟ್ ಅಷ್ಟೆಲ್ಲ ಎಲ್ಲಿ ಇದು ಇದಾನ್ರಿ. ಒಂದು ದಿನ ದವಾಖಾನೆ ಇದಿಲ್ರಿ ಅವ್ದು, ಏನಿಲ್ಲ, ಅಷ್ಟು ಹೆಲ್ದಿ ಇದ್ರಿ ಅವ್. ಅವ್ರು ವಸ್ತ್ರ ತಗೊಂಡ ಒಂದು ಇದಕ್ರಿ ಟೇಬಲಿಗೆ ಹಾಕೊಂಡನ್ರಿಪ್ಪ, ಕುತ್ತಿಗೆ ಅಂತಾರ್ರಿ. ಟೇಬಲಿಗೆ ಯಾರ ಉರ್ಲಕೋತಾರ್ರಿ. ನಾವು ಗಾಬನ್ಯಾಗ ಏನಾಗೈತೋ ಏನೋ ಅಲ್ಲಿ ಹೋದಾಗ ಗೊತ್ತಾಗೋದಂತ ನಾವು ಗಾಬನ್ಯಾಗ ಬಂದೀವ್ರಿ. ಎಂಕ್ವೈರಿ ಮಾಡಾಕ ಬಂದಾರ್ರಿ. ಮತ್ ಹುಡುಗ ಉರ್ಲ್ ಹಾಕೊಂಡತ್ತಂತ ಹುಡುಗನ್ ಮ್ಯಾಗ ಹಾಸಿ ಇವ್ರು ದಾಟಿ ಬಿಟ್ರಿ. ನಮ್ಮ ಹುಡುಗಂತೂ ಅಂತದ್ ಮಾಡೋದಲ್ರಿ. ನಮಗ ಅನುಮಾನ ಐತ್ರಿ. ಯಾಕಂದ್ರ ಮಾಡಿದವ್ರಿಗೆ ಸೇರ್ತಿರ್ಕಿಲ್ರಿ ಅವ. ಹೆದರ್ತಿದ್ರಿ ಅವ. ಅಂದ್ರೆ ಹೆದರ್ತಿದ್ದ. ಅಂತ ಧೈರ್ಯ ಮಾಡುವಂತದ್ ವಯಸ್ಸಿಲ್ರಿ ನನ್ ಮಗಗ.